ಹಾಗಾದ್ರೆ ಯಾರು ಹೋಗ್ತಾರೆ ನೋಡಿ. ಈಗ ಆಲ್ರೆಡಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಗ್ರ್ಯಾಂಡ್ ಓಪನಿಂಗ್ ಆಗೋದಕ್ಕೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12. ಮತ್ತೊಂದು ಕಡೆ ಯಾರು ಹೋಗ್ತಾರೆ ಅನ್ನುವಂತ ಕುತೂಹಲ ಇದೆಯಲ್ಲ, ಅದನ್ನ ಹೇಳ್ತಾ ಹೋಗ್ತೀವಿ. ಸೀರಿಯಲ್ ನಟ ಅಭಿಷೇಕ್ ಅವರು, ಕಾಮಿಡಿ ಕಿಲಾಡಿಯ ಚಂದ್ರಪ್ರಭಾ, ನಟ ಸುದಿ, ಕಾಕ್ರೋಚ್ ಸುದಿ ಅಂತ ಏನ್ ಕರಿತೀವಿ ಅವರು, ಸೀರಿಯಲ್ ನಟ ಅಭಿಷೇಕು, ಕಾಮಿಡಿ ಕಿಲಾಡಿ ಖ್ಯಾತಿಯ ಚಂದ್ರಪ್ರಭಾ, ನಟ ಕಾಕ್ರೋಚ್ ಸುದಿ, ಸೀರಿಯಲ್ ನಟ ಧನುಷು, ನಟಿ ಅಶ್ವಿನಿ, ಆಮೇಲೆ ಗಿಲ್ಲಿ ನಟ, ಆಂಕರ್ ಜಾಹ್ನವಿ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಹೋಗಿದ್ದಾರೆ. ನಟಿ ಕಾವ್ಯ, ಯೂಟ್ಯೂಬರ್ ಮಲ್ಲಮ್ಮ ಕೂಡ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಟಿ ಮಂಜು ಭಾಷಿಣಿ, ರಶಿಕಾಗೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಚಾನ್ಸ್ ಸಿಕ್ಕಿದೆ. ಅದಾದ್ಮೇಲೆ ಈಗ ಆಲ್ರೆಡಿ ನಿನ್ನೆನೆ ನಾವು ಒಂದಷ್ಟು ಹೆಸರುಗಳನ್ನ ರಿವೀಲ್ ಮಾಡಿದ್ವಿ. ಡಾಗ್ ಸತೀಶು, ನಟಿ ಸ್ಪಂದನ, ಕರವೇ ಅಶ್ವಿನಿ ಗೌಡ ಅವರು, ಕರಿಬಸಪ್ಪ, ರಕ್ಷಿತಾ, ಮಲ್ಲು ನಿಪ್ಪನಾಳು, ಅಮಿತ್ ಪವಾರು, ನಟ ಧ್ರುವಂತ್ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ. ಆಮೇಲೆ ಈ ಬಾರಿಯ ಸೀಸನ್ನು ಸ್ವಲ್ಪ ವಿಭಿನ್ನವಾಗಿರುತ್ತೆ ಅಂತ ಪ್ರೋಮೋಗಳಲ್ಲೇ ಅದನ್ನ ಹೇಳ್ತಾ ಬಂದಿದ್ದಾರೆ ಸುದೀಪ್ ಅವರು. ಆಮೇಲೆ ಹಿಂದೆ 11ನೇ ಸೀಸನ್ನಲ್ಲೇ ಅವರು ಒಂದು ವಿಚಾರ ಹೇಳಿದ್ರು, ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಸೀಸನ್ ನಾನು ಹೋಸ್ಟ್ ಮಾಡಲ್ಲ ಅಂತ. ಆಗ ಎಲ್ಲರೂ ಕೂಡ ಒಂದು ರೀತಿ ನಿರಾಸೆಗೊಳಗಾಗಿದ್ರು, ಅಭಿಮಾನಿಗಳೆಲ್ಲರೂ ಕೂಡ. ಯಾಕಂತಂದ್ರೆ ಆ ಒಂದು ಶೋಗೆ, ಬಿಗ್ ಬಾಸ್ ಶೋಗೆ ಸುದೀಪ್ ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಕೂಡ ಸೂಟ್ ಆಗೋದಿಲ್ಲ. ಈಗ ನಾವು ತೋರಿಸ್ತಾ ಇದೀವಿ ನೋಡಿ, ಹುಲಿ ಕಾರ್ತಿಕ್, ಗಿಲ್ಲಿ ನಟ, ಕಾಕ್ರೋಚ್ ಸುದಿ, ನಟ ಧನುಷ್ ಅವರು, ಕರಿಬಸಪ್ಪ, ರಕ್ಷಿತಾ, ಮಲ್ಲು ನಿಪ್ಪನಾಳು, ಅಮಿತ್ ಪವಾರು, ನಟ ಧ್ರುವಂತು, ಇವರೆಲ್ಲರೂ ಕೂಡ ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ಗಳು. ಆಮೇಲೆ ಹಿಂದೆ ಒಂದು ಪ್ರೋಮೋದಲ್ಲಿ ಒಂದು ಕಾಗೆ ಕತೆ ಹೇಳ್ತಾರೆ ಸುದೀಪ್ ಅವರು. ಪ್ರತಿ ಸೀಸನ್ ನಾವು ನೋಡಿದ್ದೀವಿ, ಇದೇ ಥರ ಆಗುತ್ತೆ, ಹಿಂಗೇ ಇರುತ್ತೆ ಅಂತೇಳಿ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಥವಾ ಗೆಸ್ ಮಾಡ್ತೀರಿ, ಅದೆಲ್ಲ ಉಲ್ಟಾ ಆಗುತ್ತೆ. ಈ ಬಾರಿ ಆ ಥರ ಬಿಗ್ ಬಾಸ್ ಮನೆ ಇರಲ್ಲ. ಒಂದು ಕುತೂಹಲ ಇದೆ ಈ ಬಾರಿ ಹೇಗಿರುತ್ತೆ ಅಂತ. ಯಾಕಂತಂದರೆ ಕಳೆದ 11 ಸೀಸನ್ಗಳನ್ನು ಹೇಗೆ ನೋಡಿದ್ದೀವಿ ನಾವು, ಈ ಬಾರಿಯ ಸೀಸನ್ ಸ್ವಲ್ಪ ವಿಭಿನ್ನವಾಗಿರುವಂಥ ಸೂಚನೆ ಕೂಡ ಪ್ರೋಮೋಗಳ ಮೂಲಕ ಬಿಗ್ ಬಾಸ್ ಒಂದಷ್ಟು ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ. ಹಾಗಾಗಿ ಆಮೇಲೆ ಫಸ್ಟ್ ಬಂದಂಥ ಪ್ರೋಮೋದಲ್ಲೇ ಒಬ್ಬರಿಗೆ ನ್ಯೂಸ್ ಇಷ್ಟ, ಒಬ್ಬರಿಗೆ ಮ್ಯೂಸಿಕ್ ಚಾನಲ್ ಇಷ್ಟ, ಒಬ್ರಿಗೆ ಸಿನಿಮಾ ಇಷ್ಟ, ಒಬ್ರಿಗೆ ಸೀರಿಯಲ್ ಇಷ್ಟ, ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥ ಅಭಿರುಚಿಗಳಿರುತ್ತೆ. ಎಲ್ಲರೂ ಇಂಥದ್ದನ್ನೇ ಇಷ್ಟಪಡಬೇಕಂತ ಏನಿಲ್ಲ. ಬಟ್ ಆದರೆ ವೆನ್ ಇಟ್ ಈಸ್ ರಿಯಾಲಿಟಿ ಶೋ ಅಂತ ಬಂದಂಥ ಸಂದರ್ಭದಲ್ಲಿ ಎಲ್ಲರದು ಭಾಳ ಇಷ್ಟಪಟ್ಟು ಕೂತು ನೋಡುವಂತಹ ಒಂದು ಶೋ ಅಂತ ಅಂದರೆ ಅದು ಬಿಗ್ ಬಾಸ್ ಶೋ. ಯಾಕಂತಂದರೆ ಪ್ರತಿ ವಾರ ಕಿಚ್ಚ ಸುದೀಪ್ ಅವರು ಬರ್ತಾರೆ, ಅದರ ಜೊತೆಗೆ ಮಾತನಾಡ್ತಾರೆ. ಈ ಎಲ್ಲ ಅಂಶಗಳಿಂದಾಗಿ ಸುದೀಪ್ ಅವರನ್ನು ಹೊರತುಪಡಿಸಿದ್ರೆ ಬೇರೆ ಯಾರೇ ಈ ಶೋ ಮಾಡಿದ್ರೂ ಕೂಡ ಅಷ್ಟು ಜನ ಇಷ್ಟಪಡೋದು ಕಡಿಮೆ. ಹಾಗಾಗಿ ಯಾರು ಹೋಗ್ತಾರೆ ಅನ್ನುವಂತಹ ಕುತೂಹಲ. ಯಾಕಂತಂದರೆ ನೋಡಿ, ಸೋಷಿಯಲ್ ಮೀಡಿಯಾ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ಒಂದಷ್ಟು ಫೇಕ್ ನ್ಯೂಸ್ಗಳೇ ಜಾಸ್ತಿ ಹರಿದಾಡ್ತಾ ಇರುತ್ತೆ. ಇಂಥವ್ರು ಹೋಗ್ತಾರಂತೆ, ಅಂಥವ್ರು ಹೋಗ್ತಾರೆ ಅಂತ. ಬಟ್ ಈಗ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಎಲ್ಲ ಅಧಿಕೃತವಾಗಿ ಎಲ್ಲರೂ ಇವರೇ ಹೋಗ್ತಾ ಇರೋದು ಬಿಗ್ ಬಾಸ್ ಮನೆಗೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಈಗ 19 ಜನ ಕಂಟೆಸ್ಟೆಂಟ್ ಹೆಸರುಗಳು ರಿವೀಲ್ ಮಾಡಿದ್ದೀವಿ ನಾವು. ಎಲ್ಲರೂ ಕೂಡ ನಟ ನಟಿಯರು, ಆಮೇಲೆ ಯೂಟ್ಯೂಬರ್ಗಳು ಕೂಡ ಒಳಗೊಂಡಂತೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಸೀಸನ್ಗಳಿಗಿಂತ ವಿಭಿನ್ನವಾಗಿರುವಂಥ ಸೂಚನೆ ಸಿಕ್ಕಿದೆ. ಮಾಹಿತಿ ಕೊಡ್ತಾ ಹೋಗೋದಾದ್ರೆ ನಾವು ಈಗಾಗಲೇ ನೋಡಬಹುದು ಸಾಮಾಜಿಕ ಜಾಲತಾಣದಲ್ಲಿ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಕುತೂಹಲ ಇರಬಹುದು, ಸೆನ್ಸೇಷನ್ ಕೂಡ ಕ್ರಿಯೇಟ್ ಆಗಿದೆ. ಯಾರು ಸ್ಪರ್ಧಿಗಳು ಹೋಗಬಹುದು ಅನ್ನುವಂಥದ್ದು ಒಂದಷ್ಟು ಗೆಸ್ಸಿಂಗ್ಸ್ ಇರಬಹುದು, ಪ್ರೆಡಿಕ್ಷನ್ ಇರಬಹುದು, ಫ್ಯಾನ್ಸ್ ಬಿಗ್ ಬಾಸ್ ಪ್ರಿಯರು ಮಾಡ್ತಾ ಇದ್ರು. ಅಂದಾಗೆ ಈಗ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿರೋ ಪ್ರಕಾರ ಒಂದಷ್ಟು 19 ಜನದ ಲಿಸ್ಟ್ ಸಿಕ್ಕಿರುವಂತದ್ದು. ಅದರಲ್ಲೂ ಸಹ ಮುಖ್ಯವಾಗಿ ನಾವು ಕಾಕ್ರೋಚ್ ಸುದಿ ಅವರ ಬಗ್ಗೆ ನಾವು ನೋಡಬಹುದು.
ಟಗರು, ಸಲಗ, ಭೀಮಾ ಹೀಗೆ ಮುಂತಾದ ಸಿನಿಮಾಗಳಲ್ಲಿ ಅವರು ವಿಲ್ಲನ್ ಆಗಿ ಆಕ್ಟ್ ಮಾಡಿದ್ರು. ಜೊತೆಗೆ ಪಂಚಿಂಗ್ ಡೈಲಾಗ್ ಮೂಲಕನೇ ಅವರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ರು. ಹೀಗಾಗಿ ಫಸ್ಟ್ ಕಂಟೆಸ್ಟೆಂಟ್ ಆಗಿ ಅವರು ಎಂಟ್ರಿ ಕೊಟ್ಟಿರುವಂತದ್ದು. ಇನ್ನು ಎರಡನೇ ಸ್ಪರ್ಧಿಯಾಗಿ ನಟಿ ಮಂಜು ಭಾಷಿಣಿ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಸಿಲ್ಲಿನಲ್ಲಿ ಮಾಯಾಮೃಗ, ಪುಟ್ಟಕ್ಕನ ಮಕ್ಕಳು ಈ ರೀತಿ ಜನಪ್ರಿಯ ಧಾರಾವಾಹಿಗಳಲ್ಲಿ ಅವರು ಅಭಿನಯಿಸಿದ್ರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಸಿನಿಮಾ ಇಲ್ಲ, ಜೊತೆಗೆ ಧಾರಾವಾಹಿ ಇಲ್ಲ, ಯಾವುದೇ ರೀತಿ ಫಿಲ್ಮಿ ಟಚ್ ಇಲ್ಲ ಅವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಫೇಮಸ್ ಆಗಿರುವಂತಹ ಮಾತಿನ ಮಲ್ಲಮ್ಮ ಅವರು ಕೂಡ ಮೂರನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಒಂದಷ್ಟು ಸೀರಿಯಲ್ ನಟಿಯರು ಕೂಡ ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿರುವಂತದ್ದು. ಅಂದ್ರೆ ಹೆಚ್ಚಿನದಾಗಿ ಕಾಂಟ್ರವರ್ಸಿ ಮಾಡ್ಕೊಂಡಿರೋರು ಯಾರು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ಬೋದು ಅನ್ನುವಂಥದ್ದು ಕುತೂಹಲ ಇತ್ತು. ಆದ್ರೆ ಇಲ್ಲಿ ನಾವು ನೋಡೋದಾದ್ರೆ ಡಾಗ್ ಸತೀಶ್ ಅವರು, ಅಂದ್ರೆ ಈ ಕ್ರೋರ್ ಡಾಗ್ ನ ಇಟ್ಕೊಂಡಿದ್ರು. ಜೊತೆಗೆ ಇದ್ರ ಮೂಲಕ ಒಂದಷ್ಟು ಕಾಂಟ್ರವರ್ಸಿ ಕೂಡ ಈ ಹಿಂದೆ ಕೂಡ ಮಾಡ್ಕೊಂಡಿದ್ರು. ಅಂದ್ರೆ ಅಷ್ಟು ಕೋಟಿ ಕೊಟ್ಟಿಲ್ಲ, ಜಸ್ಟ್ ಈ ಬ್ರೀಡ್ ಡಾಗ್ ಬಂದ್ಬಿಟ್ಟು ಎಲ್ರಿಗೂ ಸಿಗುತ್ತೆ ಅನ್ನುವಂಥದ್ದು ಮಾತುಕತೆ ಆಗ ಚರ್ಚೆ ನಡೆಯಿತು. ಆದ್ರೆ ಇವರು ಫೇಮಸ್ ಆಗಿದ್ದೆ ಅವರ ಶ್ವಾನದ ಮೂಲಕ. ಸೊ ಸತೀಶ್ ಅವರು ಕೂಡ ಈಗ ಎಂಟ್ರಿ ಕೊಡ್ತಿರುವಂತದ್ದು. ಇನ್ನು ಕರಬಿ ಅಶ್ವಿನಿ ಗೌಡ ಇರ್ಬೋದು, ನಟಿ ಸ್ಪಂದನಾ, ಕರಿಬಸಪ್ಪ, ರಕ್ಷಿತಾ, ಇನ್ನು ಮಲ್ಲು ನಿಪ್ಪನಾಳ್ ಅವರು ಕೂಡ ಎಂಟ್ರಿ ಕೊಡ್ತಿರುವಂತದ್ದು. ಅಂದ್ರೆ ಈಗ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಮಲ್ಲು ನಿಪ್ಪಣಾಳ್ ಅವರು, ಅವರ ಒಂದು ಸಾಂಗ್ ಕೂಡ ಫೇಮಸ್ ಆಗಿತ್ತು. ಅಂದ್ರೆ ಆ ಸಾಂಗ್ ಮೂಲಕನೇ ನಾ ಡ್ರೈವರ್ ಅನ್ನೋಂಥ ಸಾಂಗ್ ಹೇಳಿದ ತಕ್ಷಣ ಮಲ್ಲು ಅವ್ರ ಹೆಸರು ಕೇಳಿ ಬರ್ತಾ ಇತ್ತು. ಸೊ ಯಾವುದೇ ಉತ್ತರ ಕರ್ನಾಟಕ ಸಾಂಗ್ ಅವ್ರ ಕಡೆಯಿಂದ ಬಂದ್ರೆ ಹಿಟ್ ಆಗುತ್ತೆ, ಯಾವುದು ಕೂಡ ಫ್ಲಾಪ್ ಆಗಲ್ಲ ಅನ್ನುವಂಥದ್ದು ಒಂದು ಭರವಸೆ ಕೂಡ ಇರುವಂತದ್ದು. ಮಲ್ಲು ನಿಪ್ಪನಾಳ ಅವರು ಕೂಡ ಒಂದಷ್ಟು ತಿಂಗಳ ಹಿಂದೆ ಕೂಡ ಅವರ ಬಗ್ಗೆ ಒಂದು ಕಾಂಟ್ರವರ್ಸಿ ಬಂದಿತ್ತು. ಸೊ ಕಾಂಟ್ರವರ್ಸಿ ಕಡಿಮೆ ಇರುವಂತವ್ರು ಈ ಬಾರಿ ಬಿಗ್ ಬಾಸ್ ಬಂದಿದ್ದಾರೆ. ಆದ್ರೆ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಇವರು ಆಟ ಆಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಆಮೇಲೆ ಈ ಕಂಟೆಸ್ಟೆಂಟ್ಗಳಿದಾರಲ್ಲ ಅವ್ರದ್ದೆಲ್ಲ ಸೀರಿಯಲ್ಗಳು, ಸಿನಿಮಾಗಳು ಬಹುಶಃ ಎಲ್ಲರೂ ಕೂಡ ನೋಡಿರ್ತೀರಿ. ಆಮೇಲೆ ಡಾಗ್ ಸತೀಶು ಅವರು ಕೂಡ ಭಾಳ ವೈರಲ್ ಆಗಿದ್ರು. ಅದೆಲ್ಲ ನಾನು ಕಾಸ್ಟ್ಲಿ ಡಾಗ್ಗಳನ್ನು ಬ್ರೀಡ್ ಇಟ್ಕೊಂಡಿದ್ದೀನಿ, ಅದನ್ನೆಲ್ಲ ಸಾಕ್ತಾ ಇದ್ದೀನಿ ಅಂತೆಲ್ಲ ಪೋಸ್ಟ್ ಕೊಡ್ತಾಯಿದ್ರು. ಬಟ್ ಆದರೆ ಅದೆಲ್ಲ ಸುಳ್ಳು ಅನ್ನುವಂಥ ವಿಚಾರ ಆನಂತರದಲ್ಲಿ ಗೊತ್ತಾಯಿತು. ಹೀಗೆ ಒಂದಲ್ಲ ಒಂದು ವಿಚಾರವಾಗಿ ಯಾವುದೋ ಒಂದು ಕಾರಣಕ್ಕಾಗಿ ಭಾಳ ಚರ್ಚೆಗೆ ಗ್ರಾಸ ಆಗಿರ್ತಾರೆ ಅಂಥ ವ್ಯಕ್ತಿಗಳನ್ನು. ಯಾಕಂತಂದರೆ ಚೂಸ್ ಮಾಡೋದು ಕೂಡ ನೋಡಿ ಆಯ್ಕೆ ಮಾಡ್ತಾರೆ, ಸುಮ್ಮನೆ ಯಾರಂದರೆ ಅವರನ್ನೇ ಕಳಿಸೋದಿಲ್ಲ. ಯಾಕಂದರೆ ಪ್ರತಿ ಬಾರಿ ಬಿಗ್ ಬಾಸ್ ಮನೆ ಅಂತ ಅಂದರೆ ಬಿಗ್ ಬಾಸ್ಗೆ ಹೋಗಬೇಕಾದ್ರೆ ಹೇಗಿರ್ತಾರೆ, ಹೇಗೆ ಆಟ ಆಡ್ತಾರೆ, ಟಾಸ್ಕ್ಗಳನ್ನು ಹೇಗೆ ಮಾಡ್ತಾರೆ, ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಉಳ್ಕೋತಾರೆ, ಹೇಗೆ ಬರ್ತಾರೆ, ಈ ಥರದ್ದೆಲ್ಲ ಈ ಬಾರಿ ಸೀಸನ್ನು ಉಳಿದ 11 ಸೀಸನ್ಗಿಂತ ಹೇಗೆ ವಿಭಿನ್ನವಾಗಿರುತ್ತೆ ಅನ್ನೋದನ್ನು ನಾವು ವೆಯ್ಟ್ ಮಾಡಿ ನೋಡಬೇಕು.